ಕಾರ್ ಇಲ್ಲಿವರೆಗೂ ಬರೋದು ಇವಳೆ ತರ್ಬೋದಾಗಿತ್ತು. ನೀನು ನೋಡಿದ್ರೆ ಅಲ್ಲಿ ಜಾಗ ಇಲ್ಲ ಬೇಡ ಅಂತಂದೆ. ಬಿಡು ಅಲ್ಲೇ ಇರಲಿ ನೆಳ್ಳಾಗೆ, ಯಾಕಂದರೆ ಇಲ್ಲಿ ಬಿಸಿಲು ಬರುತ್ತೆ ನಾನು ಸ್ವಲ್ಪ ಹೊತ್ತಿಗೆ. ಅಲ್ಲಿ ಬೇರೆ ನಮ್ಮ ಮನೆ ಹತ್ರ ಜಾಗ ಇಲ್ಲ, ಅಲ್ಲೇ ಇರಲಿ ಬಿಡ್ರಿ, ನೆಳ್ಳಲ್ಲಿ ಇರುತ್ತೆ, ಮರದ ನೆಳ್ಳೈತೆ, ಅಲ್ಲಿ ಇರಲಿ ಬಿಡ್ರಿ. ಆಮೇಲೆ ಬೇಕಾದ್ರೆ ತೊಗೊಂಬಂದ್ರೆ ಆಯಿತು. ಬಟ್ಟೆ ಎಲ್ಲ ಅಲ್ಲೇ ಇದಾವಲ್ವಾ? ಕಾರಲ್ಲೇ ಇದಾವೆ, ತೊಗೊಂಬರ್ಬೋದಾಗಿತ್ತು. ಆಮೇಲೆ ತೊಗೊಂಬತ್ತೀನಿ ಬರ್ರಿ ನಾನೆಲ್ಲನ. ಇವನೇನಪ್ಪ ಅಯ್ಯಪ್ಪ ಚೆನ್ನಾಗೈತೆ ಅನ್ಕಣು, ಕಾರ್ನ ಕರ್ಕೊಂಬಂದ. ಇವನೇನೋ ಅಯ್ಯಪ್ಪ. ಏನಮ್ದಯ್ಯ ಎಲ್ಗೆ ಹೋಗಿದ್ರಿ? ನಾವು ಶಾಪಿಂಗ್ ಹೋಗಿದ್ವಿ. ನಮ್ಮ ಮಾವರು ನಮಗೆಲ್ಲನ ಏನೋ ಬೇಕಾಗಿರೋದೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೋಗಿ ಹೊಸ ಚೈನು, ಕಾಲು ಚೈನು, ಡ್ರೆಸ್ಸು, ಸೀರೆ ಎಲ್ಲ ತೊಗೊಂಬಂದ್ವಿ. ಎಲ್ಲ ನಮ್ಮ ಮಾವರು ಕೊಡಿಸಿದ್ರು. ಮಾಮನಿ ಇವರೇ ನಿಮ್ಮ ಮಾಮ? ನಮ್ಮ ಅಕ್ಕನ ಗಂಡ ಇವರೇನೆ ಇನ್ಮೇಲಿಂದಾನ? ಇವರೇ ನಮ್ಮ ಅಕ್ಕನ ಗಂಡ ಇಪ್ಪಟ್ಟು. ಅವನಕ್ಕ ಯಾಕೆ ಅಷ್ಟೊಂದಿದ್ರಾಗೆ? ಇವ್ರು ನಮ್ಮ ಮನೆಯವರು ನೋಡಿಲ್ವಲ್ಲ ಅದಕ್ಕೇನೆ. ಬಿಡಾಕ, ನಿನಗೆ ಗೊತ್ತಲ್ಲ. ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಮನೆ ಹತ್ರ. ಇವ್ರು ನಮ್ಮ ಮನೆ ಹತ್ರ ಬರ್ತೀನಿ ಅಂದರು, ಅದಕ್ಕೆ ಬಂದರು. ಬಾ ಹೋಗೋಣ. ಸ್ವಲ್ಪ ಹಳೆ ಮನೆ, ಏನು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಾನೆಲ್ಲ ಹಂಗಿಲ್ಲ ಅನ್ಕೊಳ್ಳೋದಿಲ್ಲ, ನಡಿ. ಎಂತ ಒಳ್ಳೆಯವ್ರನ್ನ ಆಯ್ಕೆ ಮಾಡಕ್ಕೊಂಡವಳಿ. ಬಾ ಬಾ ಬಾ, ಒಳ್ಳೆ ಬಿಗಿಯಾಗಿರೋರು ಸಿಕ್ಕ್ಯಾರಮ್ಮ. ಎಲ್ಲ ಕಾಲು ಚೈನು, ಸೀರೆ, ಡ್ರೆಸ್ಸು ಎಲ್ಲ ಕೊಡಿಸಿದ್ನಂತೆ. ನೋಡಪ್ಪ ಎಲ್ಲ ಹಂಗಾರ ಅವಂದೆ. ಎಲ್ಲ ಚೆನ್ನಾಗೆ ಕೊಡಿಸ್ತಾನಲ್ಲ ಅದಕ್ಕೇನೆ. ಅದಕ್ಕೆ ಅವನಿಲ್ಲನ್ನ ಅಲ್ಲೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳಿ ಅವಳು. ಒಳ್ಳೆನೇ ಸಿಕ್ಕಾನೆ ಅವಳು. ನಾನು ಯಾರ ಸರಿಯಾಗಿ ಸೌಕರ್ಯ ಆಗ್ಯವ್ರಿ. ಇದು ನಮ್ಮದೇ ಮನೆ, ನಮ್ಮಮ್ಮನೂ ನಾವು ಬೇರೆ ಇದ್ದೀವಿ ಅಷ್ಟೇ. ಇದು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇದ್ದಾರೆ, ಇದು ನಮ್ಮ ಮನೆ. ಚೆನ್ನಾಗಿದೆ ಮನೆ. ಬಾರೆ ಅಕ್ಕ, ಇನ್ಮೇಲಿಂದ ನಾವೇನೇನು ಯಾರ ತಕ್ಕೇನು ಸುತ್ತರ್ಕೊಂಡು ಹೋಗ್ಬೇಕಾಗಿಲ್ಲ. ಎಲ್ಲ ನಮ್ಮ ಮಾವನೇ ಇದ್ದಾರೆ, ನಮ್ಮ ಮಾವನೇ ನೋಡ್ಕೊಂತಾರೆ. ನಮ್ಮ ಮಾವ ಎಷ್ಟು ಒಳ್ಳೆಯವರು. ಅದಕ್ಕೆ ಮತ್ತೆ ಇವತ್ತು ಎಷ್ಟು ಒಳ್ಳೇದಾಯ್ತು ನಮ್ಮ ಮಾವ ಬಂದಿರೋದಕ್ಕೆ ನಮಗೆ. ಮತ್ತು 5,000 ರೂಪಾಯಿನ ರೇಷ್ಮೆ ಸೀರೆ ಎಲ್ಲ ಯಾರು ಕೊಡ್ಸವ್ರೆ? ಅವ್ನ ಹಣೆ ಬರೋಕ್ಕೆ ನನಗೆ ಎಂದಿಗೂ ನಾನು ಕಟ್ಕೊಂಡಿದ್ನಲ್ಲ ಇಷ್ಟಪಟ್ಟು, ಅವ್ನ ಹಣೆ ಬರೋಕ್ಕೆ ಎಂದು ನನಗೆ 1,000 ರೂಪಾಯಿ ಸೀರೆ ತೊಗೊಂಬಂದಿಲ್ಲ. ನೋಡಪ್ಪ, ಇವರು ನನಗೆ ಎಷ್ಟು ಇಷ್ಟಪಟ್ಟು 5,000 ರೂಪಾಯಿ ಸೀರೆ ಎಲ್ಲ ಕೊಡ್ಸಿದ್ದಾರೆ. ಅಷ್ಟೇ, ನಾನು ಡೈವರ್ಸ್ ಕೊಟ್ಟು ಅವ್ರನ್ನೇ ಮದುವೆ ಆಗ್ತೀನಿ. ಓಟಿಗೆ ಬಿಟ್ಟಾರು ಊರಿಗೆ ದೊಡ್ಡಾರು. ಯಾಕೆ ಊರನ್ನ ಅಸ್ಕ್ಯಾಕಲ್ವೋ ಏನೋ ಬೈಕೊಳ್ತಾ ಇದ್ದಾರೆ ಅವರು. ಅವ್ರು ಹಂಗೆ ನೋಡಿ ಹೊಟ್ಟೆ ಉರಿ ಸಹಿಸ್ಕೊಳಕ್ಕೆ ಆಗ್ತಿಲ್ವಲ್ಲ, ಸಹಿಸ್ಕೆ ಮಕ್ಕ. ಅದಕ್ಕೆ ಬರೀ ನೀವು ಸುಮ್ಮನೆ ತಲೆ ಕೆಡಿಸ್ಕೊಬಿಡಿ. ಇನ್ನು ಕಾರಲ್ಲಿ ಬರಬೇಕಾಗಿತ್ತು, ಕಾರಲ್ಲಿ ಬಂದಿರೋದು ನೋಡಿದ್ರೆ ಇನ್ನು ಹೊಟ್ಟೆ ಉರ್ಕೊಂಬರು. ಆಮೇಲೆ ಹೋಗಿ ಅವನ್ನೆಲ್ಲ ಇವ್ರ ಎದುರಿಗೆ ತಗೊಂಬರ್ತೀನಿ ಹೇಳು. ಶಾಪಿಂಗ್ ಮಾಡಿರೋ ಕವರ್ಗಳು ತಗೊಂಬರ್ಬೇಕಾಗಿತ್ತು, ಡಿಕ್ಕೆ ಕಾಕ ಅದೇ ಮರೆತು ಬಂದ್ಬಿಟ್ಟೆ. ಸೀರೆ ಕವರೆಲ್ಲ ಅದ್ರಾಗೆ ಇದ್ದಾವೆ. ತಗೊಂಬರೋಣ ಬರ್ರಿ. ಯಾಕೆ ಹಂಗೆ ನೋಡ್ತಾ ಇದೀಯ ಮಣಿ? ನೋಡಕ್ಕ ಅವನಿಲ್ಲ ಎಷ್ಟು ಒಳ್ಳೆನು, ಯಾವನು ಏನು, ಇವನ ಜೊತೆಗೆ ಓಡಾಡ್ಕೊಂಡು ಒಂದೆರಡು ಸೀರೆ ಕೊಡಿಸಿದ್ನಂತೆ. ಅದಕ್ಕೇನೆ ಹೆಂಗೆ ಮಾತಾಡ್ತಾ ಇದ್ದಾವೆ ಅಕ್ಕ ತಂಗಿರು ಎರಡೂ. ಬುದ್ಧಿ ಐತಿ ಎಂಬನೇ ಇಲ್ಲ ಅಂಬನೇ ಇವ್ರಿಗೆ. ಒಂದು ಈಟನ ಬುದ್ಧಿ ಬೇಡವೇನಕ್ಕ? ಇಂಥ ಮಾಡಿದರೆ ನಮಗೆ ಮರ್ಯಾದೆ ಇರ್ತವೆ ಎಂಬುದೊಂದು ಈಟನ ಯೋಚನೆ ಮಾಡಿಲ್ವಲ್ಲ ಇವರು. ಹೋಗು, ನಾಳೆನೇ ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವರಣ್ಣ ಹೋಗಿ ಹೇಳ್ತು, ಹಿಂಗೆ ನೀನು ನೋಡಪ್ಪ, ನೋಡ್ಕೆ ನನ್ನ ತಂಗಿನ. ಇವಾಗ ಯಾಕೆ ಹಿಂಗೆ ಮಾಡ್ತೀಯ? ಈಗ ನಾನು ಮಾತಾಡಿಸ್ಲಿಲ್ಲ ಅಂದರೂ ನನ್ನ ತಂಗಿರಿಗೆ ಕೆಟ್ಟದ್ದಾದರೆ ನನಗೆ ಬೇಜಾರಾಗುತ್ತೆ. ಯಾಕೆ ಜೀವನ ಹಾಳಾಗೋದು ಬೇಡ, ಏನೆಂದ್ರು ನನ್ನ ತಂಗಿನೇ ಅಂತ ಹೇಳಿ ಅವ್ರ ಅಣ್ಣ ಹೋಗಿ ಹೇಳಿದ್ಕೆ ಅವನು ಅಣ್ಣ ಬೇಡವೇ ಬೇಡ, ಅವಳು ಸವಾಸನೇ ಬೇಡ ಅಂತ ಹೇಳ್ಬಿಟ್ಟ. ಫುಲ್ ಬೇಜಾರಾಗ್ಬಿಟ್ಟನಂತೆ. ಅಷ್ಟು ಬೇಜಾರು ಮಾಡಿದ್ದಾರೆ. ಇವಳು ಅಷ್ಟು ಬೇಜಾರು ಮಾಡ್ಯಾಳ ಅವನಿಗೆ. ಅದಕ್ಕೆ ಓಡಾಡಲಿ ಸುಮ್ಮನೆ ಒಂದೆರಡು ದಿನ, ಓಡಾಡಿದ ಮೇಲೆ ಗೊತ್ತಾಗುತ್ತೆ ಇವಳಿಗೆ ಯಾರ ಬೆಲೆ ಏನು ಅಂತ. ಮಾಯ ಅಂತ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡವ್ರು ಇಬ್ಬರಳು ಎಲ್ಲ ಮಸ್ತ ಕೊಡಿಸ್ಕೊಂಬಂದವನಿ. ಕಾರ್ನ ಬಂದು ಹೇಳಿದ್ರು ಅಂತ ಹೇಳಿಲ್ಲ ಹೇಳು. ಓಟು ಬಿಟ್ಟಾರು, ಊರಿಗೆ ದೊಡ್ಡಾರು ಓಟು ಬಿಟ್ಟಾರು ಅಂದಲಿಂದ ಏನಂಬನವ್ರು. ಸರಿ ಅಮ್ಮ ಆಯ್ತು. ನಾನು ನೋಡೋಣ ಅಂತ ಬಂದೆ, ಹೋಗ್ತೀನಿ. ನಮ್ಮ ಅತ್ತ ಓದ್ತು, ನಮ್ಮ ಅತ್ತನ ಹೋದ್ರೆ ನನಗೆ ತಪ್ಪಮ್ಮಂಗೆ ಆಗುತ್ತೆ. ನಮ್ಮ ಸೀಮೆ ಇಲ್ಲದ ಗಂಡ ಅಮ್ಮಂಗೆ ಏನು ಹಂಗೇನೆ. ನಮ್ಮ ಅತ್ತ ಓತು, ನಮ್ಮ ಅತ್ತ ನಂದು 5 ನಿಮಿಷ ಹೋಗೋಕ್ಕಿಲ್ಲ ಅಯ್ಯಪ್ಪ. ಇಲ್ಲ ಒಂಟು ಹೋಗೋನು ಹೋಗಂಗಿಲ್ಲ, ಮುನ್ ಕಾಲ ಹಂಗಾಗೈತಿ. ಬಾತ್ರೂಮ್ ಸಮೇತ ಹೋಗಂಗಿಲ್ಲ ಒಬ್ಬನೇನಿಲ್ಲನು ಹಂಗೆ. ಹೇಳು, ಇಷ್ಟೊಂದು ಅಲ್ಲ ಏನೇ ಅಂದ್ರೂ. ಇದೇ ನಮ್ದು ಹಳೆ ಮನೆ, ಏನೋ ಬೇಜಾರ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದೇನಪ್ಪ ಇವ್ರ ಮನೆ ಹಿಂಗೈತೆ ಅಂತ ನಾನು ಹೇಳಿದ್ದೀನಿ ನಮ್ಮ ಕಷ್ಟಗಳನ್ನೆಲ್ಲ. ರೆಡಿ ಮಾಡ್ಸೋಣ, ಅದಕ್ಕೆ ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಸರಿ, ನಾನು ಬಂದಿರೋದೇ ನಿಮ್ಮ ಕಷ್ಟ ಪರಿಹಾರ ಮಾಡೋಕ್ಕೆ. ನಾನು ಇರಬೇಕಾದ್ರೆ ನಿನ್ನ ತಲೆ ಕೆಡಿಸ್ಕೊಬೇಡ. ಬಾ, ಆರಾಮಾಗಿ ಬಾ. ಅಷ್ಟೇ ಕಣೆ ಅಕ್ಕ. ಮಾಮ ಹೇಳ್ತಿಲ್ವಿ, ಮಾಡಿಕೊಡ್ತಾರೆ ಬಿಡು. ಬಟ್ಟೆ ತರಬೇಕಾಯ್ತು ಅಮ್ಮಗೆ ತೋರ್ಸೋಕ್ಕೆ. ಆಮೇಲೆ ತಗೊಂಬರ್ಬೇಕು. ತತ್ತೀನಿ ನಾನು ಹೋಗಿ. ಮಾವ ತಗೊಂಬರಲಾ? ಆರಾಮ ಒಂದು 5 ನಿಮಿಷ ಸುಧಾರಿಸ್ಕೊ. ಇವಾಗಿ ನಾನು ಬಂದಿದ್ದೀವಲ್ಲ, ನಿನ್ನ ಲೋಟ ನೀರು ಕುಡಿದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ನಾನು ಕಾರೇ ತಗೊಂಬರ್ತೀನಿ, ಇಲ್ಲಿ ಮನೆ ಮುಂದಕ್ಕೆ ನಿಲ್ಲಿಸ್ತೀನಿ. ಹಂಗೆ ಮಾಡಿರಿ. ಆ ಕವರ್ಗಳು ಜಾಸ್ತಿ ಇದ್ವು, ನಾನು ಅದಕ್ಕೆ ತಗೊಂಬರ್ಲಿಲ್ಲ. ಆಮೇಲೆ ತಗೊಂಬಂದ್ರೆ ಆಯಿತು. ಬನ್ನಿ ಒಳಗೆ ಹೋಗೋಣ, ಕೂತ್ಕೊಂಬಂತ್ರಿ.
ಎಷ್ಟು ತಣ್ಣಗೈತೆ ಗೊತ್ತಾ, ಹಳೆ ಮನೆ ಆದರೂ ಚೆನ್ನಾಗೈತೆ ನಮ್ಮದು. ವಾವ್, ಸೂಪರ್ ಆಗೈತೆ. ಮನೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಹಳೆ ಮನೆಗೆ ಬರೋದೇ ಒಂಥರ ನೆಮ್ಮದಿ, ಹಳೆ ಮನೇಲಿ ಇರೋದೇ ಒಂಥರ ನೆಮ್ಮದಿ. ಅದರಷ್ಟು ನೆಮ್ಮದಿ ಎಲ್ಲೂ ಸಿಗೋದಿಲ್ಲ. ಅಯ್ಯೋ ಹೆಂಗೆ ಅಂದ್ರು ಹಳೆ ಮನೆ ಅಂತಾರಲ್ಲ, ಅದಕ್ಕೆ ನಾನು ನೋಡಿ ಇದನ್ನು ಒಂದು ಮೊನ್ನೆ ತಗೊಂಬಂದೆ. ಇಲ್ಲೇ ಬಂದಿರೋರ ಹತ್ರ ಒಂದು ಬೆಡ್ಡನ್ನು ಒಂದು ಮಂಚ ತಗೊಂಡೆ ಇರಲಿ ಅಂತೇಳಿ. ನಿಮ್ಮಂಥವ್ರು ಯಾರಾದರೂ ಬಂದರೆ ಕೂತ್ಕೊಳ್ಳೋಕ್ಕೆ ಮರ್ಯಾದೆ ಉಳಿಲಿ ಅಂತೇಳಿ ನಾನು ಕೆಲ್ಸಕ್ಕೆ ಹೋಗಿದ್ನಲ್ಲ, ಪೇಮೆಂಟ್ ಆಗಿತ್ತು, ಅದಕ್ಕೆ ತಗೊಂಬಂದೆ. ನಿಮ್ದು ಅಕೌಂಟ್ ನಂಬರು ನನಗೆ ಕೊಡಬೇಕಾಗಿತ್ತು, ನೀವು ಹೋಗಿ ಅಲ್ಲಿ ಕೊಟ್ಟಿದ್ದೀರಾ? ಸರಿ ಆಯ್ತು, ಇರಲಿ ಬಿಡಿ. ನಾನು ಅಕೌಂಟಿಗೆ ಹಾಕ್ತಿರ್ತೀನಿ. ನಿನಗೆ ಸ್ವಲ್ಪ ಸಂಬಳ ಜಾಸ್ತಿ ಮಾಡಬೇಕು, ಬೇರೆ ಕೆಲಸಕ್ಕೆ ಕಳಿಸ್ಬೇಕು ನಿನಗೆ ಅಲ್ವೇ? ಕಳಿಸ್ಬೇಕು. ಏನು ಮಾಡ್ತೀನಿ, ನಾನು ಬರ್ತೀನಿ ಸೋಮವಾರದಿಂದ ಕೆಲಸಕ್ಕೆ. ನಾಳೆಯಿಂದ ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ಇನ್ನೇನು ಮನೆಯಾಗಿ ಇನ್ನೇನು ಮಾಡೋದು. ನಾನು ಬರ್ತೀನಿ ಕಣೆ ಅಕ್ಕ, ನಾನು ಬರ್ತೀನಿ. ಬೇಡ, ನಾವೇ ಎಲ್ಲ ಫ್ಯಾಕ್ಟ್ರಿಗೆ ನಾವೇ ಓನರ್ ಆಗ್ತೀವಿ. ನನಗೆ ಇವರು ಎಲ್ಲ ನೋಡ್ಕೊಳ್ಳೋದಕ್ಕೆ ಕೇಳ್ತಾರೆ. ಏನು ಬರಬೇಡ ಸುಮ್ಮನಿರು. ನಾವೇ ದುಡಿತೀವಲ್ಲ ಚೆನ್ನಾಗಿ. ಅಮ್ಮ ಎಲ್ಗೋಯ್ತು? ಎತ್ತ ಹೋಗೈತಮ್ಮ ಅಮ್ಮ, ಎತ್ಲಾಗ ಹೋಗೈತಿ, ಇನ್ನೂ ಬಂದಿಲ್ಲ, ಬರುತ್ತೆ ಹೇಳು. ನಾನು ಏನು ನೋಡ್ಕೊಳ್ಳೋದಿಲ್ಲ, ನನ್ನ ಕೆಲಸ ನಿನಗೆ ಕೊಟ್ಬಿಡ್ತೀನಿ. ನಾವು ಆರಾಮಾಗಿ ಕುತ್ಕೊಂತೀನಿ, ಎಲ್ಲ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗೋದೆಲ್ಲ ನಿಮ್ಮದೇ. ನಾನು ಹೇಳ್ತೀನಿ ಇವ್ರನ್ನೇ ಮಾಡಿ ಅಂತ ಹೇಳ್ತೀನಿ. ನೀನೆಲ್ಲ ಅಬ್ಸರ್ವ್ ಮಾಡ್ತಾಯಿರು. ಎಲ್ಲ ಹೋಗ್ಬಿಟ್ಟು ಯಾವ್ಯಾವ ಕಡೆ ಪ್ರೊಡಕ್ಷನ್ ಆಗಿಲ್ಲ ಏನು ಎಲ್ಲ ಚೆನ್ನಾಗಿ ಬೈದಾಕ್ಬಿಡು. ಸರಿನೇ? ನಿನಗೆ ಯಾಕೆ ಕೆಲಸ ಕೊಡ್ತಾ ಇದ್ದೀನಿ ನನ್ನ ಕೆಲಸನ? ಮತ್ತೆ ಅವ್ರ ಓನರ್ ಏನು ಹೇಳ್ತಾರೋ ಏನೋ. ಇಲ್ಲ ಅವ್ರ ಬಾಸು ನಾನು ಹೇಳ್ದಂಗೆ ಕೇಳೋದು. ಯಾಕಂದರೆ ನನ್ನಿಂದಲೇ ಆ ಫ್ಯಾಕ್ಟ್ರಿ ಎಲ್ಲ ನಡೀತಾ ಇರೋದು. ನಾನು ಹೇಳ್ದಂಗೆ ಕೇಳೋದು ಎಲ್ಲದಕ್ಕೂ. ಸರ್ ನೀವು ಹಿಂಗೆ ಹೇಳ್ತೀರ ಹಂಗೆ ಅಂತಾರೆ. ಅವ್ರದ್ದೇನಿಲ್ಲ, ಇವರು ಅಂಥದ್ದು ಎಷ್ಟು ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ ಅವರು. ಅದಕ್ಕೋಸ್ಕರ ಎಲ್ಲ ನಿಮ್ಮದೇ ಸರ್, ನಮ್ಮದೇನಿಲ್ಲ ಅಂತಾರೆ. ಎಲ್ಲ ನಿಮ್ಮದೇ ಮ್ಯಾನೇಜ್ಮೆಂಟು ಅಂತಾರೆ. ಅದಕ್ಕೆ ಪರವಾಗಿಲ್ಲ, ಎಲ್ಲ ನಾನು ಪ್ರೊಡಕ್ಷನ್ ಕೊಡ್ಸೋದಾಗಿರ್ಬೋದು, ಫ್ಯಾಕ್ಟ್ರಿಗೆ ಆದಾಯ ಲಾಭ ನಷ್ಟ ಎಲ್ಲ ಪ್ರತಿಯೊಂದು ನಾನೇ ನೋಡ್ಕೊಂಬೋದು ಎಲ್ಲನೂ. ಭಾಳ ಚೆನ್ನಾಗಿ ನಾವು ಅವರು ಪಾರ್ಟ್ನರಾಗಿ ಮಾಡಿರೋದು. ನನ್ನದೇ ಅದು ಫ್ಯಾಕ್ಟ್ರಿ, ನನಗೂ ಸೇರುತ್ತೆ. ಅವ್ರಿಗೆ ಅರ್ಧ ನನಗೆ ಅರ್ಧ. ಓ ಹೌದಾ, ಹಾಗಾದರೆ ನೀವು ತುಂಬಾ ಚೆನ್ನಾಗಿದ್ದೀರಾ ಅನಿಸುತ್ತೆ. ಅಲ್ವಾ, ಮನೆ ಕಡೆಗೆ ನೀವು ತುಂಬ ಸಾಹುಕಾರು ಅನಿಸುತ್ತೆ. ನಿಮಗೆ ಹಂಗೆ ಅನಿಸುತ್ತೆ ಅಷ್ಟೇ. ನಾವು ಅದೆಲ್ಲ ನಾವು ಸಾಹುಕಾರು, ನಾವು ಇರೋ ಅಂಥವ್ರು ಹಂಗೆ ಹಿಂಗೆ ನಾವು ಅದನ್ನೆಲ್ಲ ಯೋಚನೆ ಮಾಡೋಕ್ಕೋಗಲ್ಲ. ನೀ ಬಿಡತ್ಲಾಗೆ ಹೋಗ್ಲಿ ಅಂತೀವಿ, ಸುಮ್ಮನೆ ಹಾಕ್ತೀವಿ. ನಾವು ಅದನ್ನೆಲ್ಲ ಯೋಚನೆ ಮಾಡಿದ್ರೆ ಅಷ್ಟೇ. ನಾನು ನಿಮ್ಮನ್ನು ಮಾತಾಡಿಸ್ತಾನೆ ಇರಲಿಲ್ಲ. ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರ್ರಿ. ನಿಮ್ಮ ಮನೆ ಎಲ್ಲ ರಿಪೇರಿ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಹೊಸ ಮನೆ ಬೇಕಾ? ಹೊಸ ಮನೆ ಮಾಡ್ಕೊಡ್ತೀನಿ ಬಿಡಿ, ನೀವು ತಲೆ ಕೆಡಿಸ್ಕೋಬೇಡಿ. ಹೊಸ ಮನೆ ಮಾಡ್ಕೊಂಡು ಆರಾಮಾಗಿರಿ ಅಂತೆ. ಅವ್ರು ಬಂದಂಗೆ ಬಂದರೆ ನಮ್ಮ ಅಕ್ಕನ ಜೀವನ ಎಲ್ಲ ಹಾಳಾಗಿತ್ತು. ಅದರಿದ್ರದ್ದು ಕೊಟ್ಕೊಂಡು ನಮ್ಮ ಅಕ್ಕ ತುಂಬ ಅನುಭವಿಸ್ತಿದ್ಲು. ಹೆಂಗೋ ಅತ್ಲಾಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ನೀವು ಚೆನ್ನಾಗಿರೋದೇ ಬೇಕಾಗಿರೋದು. ನೀವು ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು, ನಮಗೇನು ಬೇರೆ ಬೇಕಾಗಿಲ್ಲ. ನೀವು ಚೆನ್ನಾಗಿದ್ರೆ ನಮ್ಗೆ ಅದೇ ಸಂತೋಷ. ಹೌದೌದು. ಭಾಳ ಇಷ್ಟಪಡ್ತೀರಾ ಇನ್ನೂ ನಿಮ್ಮನ್ನು. ನಮ್ಮ ಅನಿಲ ನೋಡಬೇಕು, ಎಷ್ಟು ಅಟ್ಟುರ್ಕಂತಾನೆ ಏನೋ ಅನಿಲ. ಎಲ್ಲ ತಲೆನೇ ಕೆಡಿಸ್ಕೊಬೇಡಿ, ಆರಾಮಾಗಿರಬೇಕು. ಅವ್ರೇನು ಅನ್ಕೊಳ್ತಾರೆ, ಇವ್ರೇನು ಅನ್ಕೊಳ್ತಾರೆ, ಅದೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ಹೌದು ಹೌದು, ನೀವು ಹೇಳ್ದಂಗೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಇವರು ನಮ್ಮ ಮನೆಗೆ ಬಂದಿದ್ದಾರೆ, ಪ್ರತಾಪು. ನಮಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಬಟ್ಟೆ ಎಲ್ಲ ಕೊಡಿಸ್ಕೊಂಡು ನಮ್ಮ ಮನೆಗೆ ಕರ್ಕೊಂಬಂದಿದ್ದೀವಿ. ಅವರು ತುಂಬ ಚೆನ್ನಾಗಿದ್ದಾರೆ ಮನೆ ಕಡೆ. ನಿಜವಾಗ್ಲೂ ಇವತ್ತು ಇಂಥವ್ರು ಸಿಕ್ಕಿರೋದು ನಮ್ಮ ಪುಣ್ಯ. ನಾನಿಲ್ಲ ನೋಡಿದರೆ ಇವ್ರನ್ನ ಎಷ್ಟು ಹೊಟ್ಟೆ ಹುರ್ಕೊಂತಾನೋ ಏನೋ ಗೊತ್ತಿಲ್ಲ. ಅವನಂತೂ ನೋಡಿ ಹುರ್ಕೊಂಡು ಹಂಗೆ ಹೋಗ್ತಾ ಇರ್ತಾನೆ ಅವನಷ್ಟೇ. ಚೆನ್ನಾಗಿರೋ ಯೋಗ್ಯತೆ ಇರಲಿಲ್ಲ, ನಾನು ಕಳ್ಕೊಂಡಲ್ಲಪ್ಪ ಇವಳನ್ನ. ನಾನು ಚೆನ್ನಾಗಿ ಇಟ್ಕೋಬೇಕಾಯ್ತು ನಾನು ಹೆಂಡ್ತಿನ ಅಂತ ಪಶ್ಚಾತ್ತಾಪ ಪಡಬೇಕು ಅವನು. ಹಂಗಾಗುತ್ತೆ. ನೋಡಿಬಿಟ್ರೆ ಭಾಳ ಪಶ್ಚಾತ್ತಾಪ ಪಡ್ತಾನೆ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.